ಧಾರವಾಡ ಬಹುಮಹಡಿ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಇಲಾಖೆಯ 7 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ತಕ್ಷಣದಿಂದಲೇ ಅಮಾನತಿಗೆ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ನೀಡಿರುವಂತದ್ದು ಸೂಚನೆಯನ್ನ ನೀಡಿದೆ. ಅಮಾನತಿಗೆ ರಾಜ್ಯ ಸರ್ಕಾರ ಸೂಚನೆಯನ್ನ ನೀಡಿದೆ. ನಗರಾಭಿವೃದ್ಧಿ ಇಲಾಖೆಯ 7 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸೂಚನೆ ಹೋಗಿದೆ. ನಗರ ಯೋಜನಾ ಅಧಿಕಾರಿ ಮುಕುಂದ ಜೋಶಿ, ಹಾಗೆ ನಗರ ಯೋಜನೆ ಸಹಾಯಕ ನಿರ್ದೇಶಕ ಅಶೋಕ್ ಗದಗ, ಕಂದಾಯ ಇಲಾಖೆ ವಲಯ ಅಧಿಕಾರಿ ಪ್ರಕಾಶ್ ದೊಡ್ಡಮನಿ ಸೇರಿದಂತೆ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿರುವಂತಹ ವಿ ಶ್ರೀಧರ್, ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಚಂದ್ರಪ್ಪ, ನಗರ ಯೋಜನೆ ಉಪನಿರ್ದೇಶಕ ಬಿವಿ ಹಿರೇಮಠ್ ಮತ್ತು ಸಹಾಯಕ ಆಯುಕ್ತ ಸಂತೋಷ್ ಅನಿಶೆಟ್ಟರ್ ಸಸ್ಪೆಂಡ್ ಮಾಡಲಾಗಿದೆ. ಕಟ್ಟಡ ದುರಂತದ ಬಗ್ಗೆ ಕ್ರಮಕ್ಕೆ ದೂರನ್ನ ನೀಡಿದ್ರು ಸಂತೋಷ್ ಅವರು. ಪೊಲೀಸರಿಗೆ ದೂರನ್ನ ನೀಡಿದಂತಹ ಅಧಿಕಾರಿಯನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿ ಒಟ್ಟು 7 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಧಾರವಾಡ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸೂಚನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಈಗ ಆಲ್ರೆಡಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಕಟ್ಟಡ ದುರಂತ ಆಗಿ. ಇವತ್ತು ಇವರನ್ನ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಸರ್ಕಾರಿ ಅಧಿಕಾರಿಗಳನ್ನ. ಇನ್ನೂ ಕೂಡ ಒಂದು ಕಟ್ಟಡ ದುರಂತ ಏನ್ ನಡೆದಿದೆ, ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾನೆ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್ ಯಡಳ್ಳಿ, ಈಗ ಸೂಚನೆ ಬಂದಿರೋದನ್ನ ನೋಡ್ತಾ ಇದ್ವಿ. ಈಗ ಅಟ್ಲೀಸ್ಟ್ ಈಗಾದ್ರೂ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಹೌದು ಪೃಥ್ವಿರಾಜ್, ಏನಂತಂದ್ರೆ ಧಾರವಾಡದ ಬಹುಮಹಡಿ ಕಟ್ಟಡ ಕುಸಿದು ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಕಾರ್ಯಾಚರಣೆ ಕೂಡ ಬರದಿಂದ ಸಾಗಿದ್ದು ಏನು ಕಟ್ಟಡದ ಅವಶೇಷದಲ್ಲಿ ಸಿಲುಕಿರೋರ್ನ ರಕ್ಷಣೆ ಜೊತೆಗೆ ಅಲ್ಲಿರೋರನ್ನ ಪಾರು ಮಾಡೋಕೆ ಸಿಬ್ಬಂದಿಗಳು ಕೂಡ ನಿರತರಾಗಿದ್ದಾರೆ. ಆದ್ರೆ ಈ ಕಟ್ಟಡಕ್ಕೆ ಪ್ರಮುಖವಾಗಿ ಏನು ಪರವಾನಗಿ ನೀಡಿದಂತೆ ಸೇರಿದಂತೆ ನಗರಾಭಿವೃದ್ಧಿ ಇಲಾಖೆಯ 7 ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ. ಇನ್ನು ನಗರ ಯೋಜನೆಯ ಅಧಿಕಾರಿ ಮುಕುಂದ್ ಇರ್ಬೋದು, ನಗರ ಯೋಜನೆ ಸಹಾಯಕ ನಿರ್ದೇಶಕ ಅಶೋಕ್ ಗದಗ, ಕಂದಾಯ ಇಲಾಖೆ ವಲಯ ಅಧಿಕಾರಿ ಪ್ರಕಾಶ್ ದೊಡ್ಡಮನಿ, ಕಾರ್ಯನಿರ್ವಾಹಕ ಇಂಜಿನಿಯರ್ ವಿ ಶ್ರೀಧರ್, ಸಹಾಯಕ ಕಾರ್ಮಿಕ ಇಂಜಿನಿಯರ್ ಚಂದ್ರಪ್ಪ ಹಾಗೂ ಯೋಜನೆ ಉಪನಿರ್ದೇಶಕ ಬಿವಿ ಹಿರೇಮಠ್ ಹಾಗೂ ಸಂತೋಷ್ ಅನಿಶೆಟ್ಟರ್ನ ಇದರಲ್ಲಿ 7 ಜನರನ್ನ ಅಮಾನತು ಮಾಡಲಿ. ಪ್ರಮುಖವಾಗಿ ಇಲ್ಲಿ ಏನು ಅಂಶನ ಗಮನಿಸಬೇಕಂತಂದ್ರೆ ಏನು ಈ ಕಟ್ಟಡದ ಮಾಲೀಕರು ಮತ್ತು ಇಂಜಿನಿಯರ್ ವಿರುದ್ಧ ದೂರು ನೀಡಿದಂತ ಏನು ಸಹಾಯಕ ಆಯುಕ್ತ ಸಂತೋಷ್ ಅನಿಶೆಟ್ಟರ್ನೂ ಕೂಡ ಇಲ್ಲಿ ಅಮಾನತು ಮಾಡಲಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಏನು ಈ ಕಟ್ಟಡದ ಕುರಿತ ಪ್ರಕರಣ ವಿಚಾರವಾಗಿ ತನಿಖೆ ಕೂಡ ಈ ಇದರಲ್ಲಿ ಯಾರಾದ್ರೂ ಅಧಿಕಾರಿಗಳು ಶಾಮೀಲಾಗಿದ್ರೆ ಅವರನ್ನು ಕೂಡ ಯಾವುದೇ ರೀತಿಯನ್ನ ಸೇವ್ ಮಾಡದೆ ಅವ್ರನ್ನೂ ಕೂಡ ಅವ್ರ ವಿರುದ್ಧ ಕೂಡ ಕಠಿಣ ಕ್ರಮವನ್ನ ಜರುಗಿಸುವುದಾಗಿ ಯುಟಿಕಾದ್ರು ಕೂಡ ಹೇಳಿದ್ರು. ಏನು ಈಗಾಗಲೇ ಯುಟಿಕಾದ್ರು ಕೂಡ ಕಟ್ಟಡದ ಕುಸಿತ ಪ್ರಕರಣ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಏನು ಚರ್ಚೆ ಕೂಡ ಮಾಡಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಕಸ್ಮಾತ್ ಕಟ್ಟಡದಲ್ಲಿ ಸಿಲುಕಿರುವ ಜನರು ಇನ್ನೂ 5-6 ಜನ ಇರ್ಬೋದು ಎಂಬ ಮಾಹಿತಿ ಅವ್ರನ್ನ ರಕ್ಷಣೆ ಮಾಡೋಕೆ ಹೇಳಿ ಅಂತ ಆದೇಶ ಕೂಡ ನೀಡಿದ್ರು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಯಡಳ್ಳಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.